ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನಾಳೆ ಎಕ್ಸಾಮ್ ಅಲ್ಲಿ ಇದು ಡೈರೆಕ್ಟ್ ಆಗಿ ಕೇಳ್ಬೋದು. ಈಗ ಆಟೋಕ್ಯಾಡ್ ಡ್ರಾಯಿಂಗ್ ಫುಲ್ ನೀವು ರೆಡಿ ಮಾಡಿದಿರಾ, ಒಂದು ಡ್ರಾಯಿಂಗ್ ಹಾಕಿದಿರಾ ಅಂತಂದ್ರೆ ಅದು ಯಾವ ಎಕ್ಸ್ಟೆನ್ಷನ್ ಅಲ್ಲಿ ಸೇವ್ ಆಗುತ್ತೆ, .dwg ನೆನಪಿರ್ಲಿ. ಅಂಡ್ ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ಏನಿರುತ್ತೆ, .dxf. ಇದನ್ನು ಸಹ ನಾವು ಓದಬೇಕಾಗುತ್ತೆ. ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮ್ಯಾಟ್ ನಾನು ನಿಮ್ಗೆ ಹೇಳಿದ್ದೆ, ನಿಮ್ಮ ಸಿಲೆಬಸ್ ಅಲ್ಲೂ ಸಹ ಇದೆ. ನೀವು ಇಲ್ಲಿ ಸಿಲೆಬಸ್ ಅಲ್ಲಿ ನೋಡೋದಾದ್ರೆ ಇಲ್ಲಿದೆ ನೋಡಿ, DXF ಅಂತ ಕೊಟ್ಟಿದ್ದಾರೆ, ಡ್ರಾಯಿಂಗ್ ಎಕ್ಸ್ಚೇಂಜ್ ಫೈಲ್ಸ್. ಓಕೆ, ಇದನ್ನ ಏನೆಲ್ಲ ಮಾಡ್ತಾರೆ, ವರ್ಕಿಂಗ್ ವಿತ್ ಡ್ರಾಯಿಂಗ್ ಎಕ್ಸ್ಚೇಂಜ್ ಫೈಲ್ಸ್ ಅಲ್ಲಿ ಇಂಪೋರ್ಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಓಕೆ, ಅದು ಡ್ರಾಯಿಂಗ್ ಎಕ್ಸ್ಚೇಂಜ್ ಫೈಲ್ಸ್ ಅಂತೀವಿ. ಇದು ಏನಕ್ಕೆ ಯೂಸ್ ಆಗುತ್ತೆ, ಯೂಸ್ ಫಾರ್ ಶೇರಿಂಗ್ ಡ್ರಾಯಿಂಗ್ಸ್ ವಿತ್ ಅದರ್ ಕ್ಯಾಡ್ ಸಾಫ್ಟ್ವೇರ್ಸ್. ಎಕ್ಸ್ಚೇಂಜ್ ಮಾಡ್ಕೊಂತವೆ ಆ ಡ್ರಾಯಿಂಗ್ ನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ. ಇವಾಗ ಇನ್ನೊಬ್ಬರ ಹತ್ರ ಬೇರೆ ವರ್ಷನ್ ಇರುತ್ತೆ, ನಿಮ್ಮ ಹತ್ರ ಇನ್ನೊಂದು ವರ್ಷನ್ ಆಟೋಕ್ಯಾಡ್ ಟೂಲ್ ಇರುತ್ತೆ. ಅವಾಗ ಏನ್ ಮಾಡಬೇಕಾಗುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಳಕ್ ಒಂದು ಫೈಲ್ ಇರಬೇಕಲ್ವಾ, ಅದಕ್ಕೆ .dxf ಅಂತ ನೀವು ಸೇವ್ ಮಾಡಿ ಕೊಟ್ಬಿಟ್ರೆ ಆ ಫೈಲ್ ಎಲ್ಲಾದ್ರೂ ನೀವು ಲಾಗಿನ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅಂಡ್ ಡ್ರಾಯಿಂಗ್ ಟೆಂಪ್ಲೇಟ್ಸ್ ಅಂತಂದ್ರೆ .dwt ನೆನಪಿರ್ಲಿ. ಪ್ಲಾಟ್ ಫೈಲ್ ಮಾಡುವಾಗ .plt. ಓಕೆ, ಪ್ಲಾಟಿಂಗ್ ಆರ್ ಪ್ರಿಂಟಿಂಗ್ ಮಾಡಿದಾಗ ನಿಮಗೆ .plt ಅಂತ ಇದರಲ್ಲಿ ಎಕ್ಸ್ಚೇಂಜ್ ಅಲ್ಲಿ ಬರುತ್ತೆ ಎಕ್ಸ್ಟೆನ್ಷನ್. ಇಲ್ಲಿ ನೋಡಿ, ಪ್ರಾಕ್ಟಿಕಲ್ ಎಕ್ಸಾಂಪಲ್, ಒಂದು ಕ್ರಿಯೇಟಿಂಗ್ ಎ ಹೌಸ್ ಅಂತ ಕೊಟ್ಟರೆ ಸಿವಿಲ್ ಇಂಜಿನಿಯರ್ ಮಾಡ್ತಾನೆ, ಒಂದು ಮನೆ ಡ್ರಾಯಿಂಗ್ ಮಾಡ್ಕೊಂತಾನೆ, ಅದರಲ್ಲಿ ವಾಲ್ಸ್, ಡೋರ್ಸ್, ವಿಂಡೋಸ್, ರೂಮ್ ಡೈಮೆನ್ಷನ್, ಸ್ಟೇರ್ ಕೇಸ್ ಡೀಟೇಲ್ಸ್, ಎಲೆಕ್ಟ್ರಿಕಲ್ ಪಾಯಿಂಟ್, ಪ್ಲಂಬಿಂಗ್ ಲೇಔಟ್, ಫರ್ನಿಚರ್ ಎಲ್ಲಾನು ಡ್ರಾ ಮಾಡ್ಕೊಂತಾನೆ ಅಂತ ಹೇಳ್ತಿದ್ದಾರೆ. ಅಡ್ವಾಂಟೇಜಸ್ ನಾವು ಮತ್ತೆ ಡಿಸ್ಕಸ್ ಮಾಡೋದು ಬೇಡ, ರಿಪಿಟೇಟಿವ್ ಆಗುತ್ತೆ. ಲಿಮಿಟೇಷನ್ಸ್ ಒಂದು ನೋಡೋಣ. ಯಾಕೆ ಅಂತಂದ್ರೆ ಆಟೋಕ್ಯಾಡ್ ಅಂತ ಬಂದಾಗ ಆಟೋಕ್ಯಾಡ್ ಅಲ್ಲಿ ಹಲವಾರು ಲಿಮಿಟೇಷನ್ಸ್ ಇದೆ ಗೈಸ್. ಏನ್ ಲಿಮಿಟೇಷನ್ಸ್, ರಿಕ್ವೈರ್ಸ್ ಕಂಪ್ಯೂಟರ್ ನಾಲೆಡ್ಜ್. ಇದಕ್ಕೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗುತ್ತೆ. ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂದ್ರೆ ಲೆಫ್ಟ್ ಕ್ಲಿಕ್ ಮಾಡ್ಬೇಕಾ, ರೈಟ್ ಕ್ಲಿಕ್ ಮಾಡ್ಬೇಕಾ, ಅಯ್ಯೋ ಇದು ಯಾಕೋ ಕಮಾಂಡ್ ವರ್ಕ್ ಆಗ್ತಿಲ್ಲ ಅಲ್ಲ, ಟ್ರಿಮ್ ಕಮಾಂಡ್ ಸೆಲೆಕ್ಟ್ ಮಾಡ್ತೀರಾ, ಎಲ್ಲೋ ಒಂದ್ ಕಡೆ ಕ್ಲಿಕ್ ಮಾಡ್ತೀರಾ, ಅದಕ್ಕೆ ಟ್ರಿಮ್ ಆಗ್ತಿರಲ್ಲ. ಅದು ಟ್ರಿಮ್ ನ ಮಾಡಬೇಕು ಅಂತಂದ್ರೆ ಕಮಾಂಡ್ ನ ಸೆಲೆಕ್ಟ್ ಮಾಡಿದ್ಮೇಲೆ, ಟ್ರಿಮ್ ಕಮಾಂಡ್ ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವೆಲ್ಲಾದ್ರೂ ಒಂದು ವರ್ಕ್ ಸ್ಪೇಸ್ ಅಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ನಂತರ ಆಬ್ಜೆಕ್ಟ್ ಮೇಲೆ ಹೋಗಿ ಟ್ರಿಮ್ ಮಾಡೋ ಆಬ್ಜೆಕ್ಟ್ ಮೇಲೆ ಹೋಗಿ ಟ್ರಿಮ್ ಮಾಡಬೇಕು. ಓಕೆ, ಅದೊಂದು ಪ್ರೊಸೀಜರ್ ಇದೆ, ಅದನ್ನ ನಾನು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗುತ್ತೆ. ಸಾಫ್ಟ್ವೇರ್ ಲೈಸೆನ್ಸ್ ಕಾಸ್ಟ್ ಮೇ ಬಿ ಹೈ, ಕರೆಕ್ಟ್. ಸಾಫ್ಟ್ವೇರ್ ಲೈಸೆನ್ಸ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಅಷ್ಟು ಈಸಿ ಅಲ್ಲ. ಇದು ಆಟೋಡೆಸ್ಕ್ ಅವರು ಕಾಸ್ಟ್ಲಿನೇ ಇಟ್ಟಿರ್ತಾರೆ. ನಂತರ ಇನಿಷಿಯಲ್ ಲರ್ನಿಂಗ್ ರಿಕ್ವೈರ್ಸ್ ಪ್ರಾಕ್ಟೀಸ್, ರಿಕ್ವೈರ್ಸ್ ಗುಡ್ ಹಾರ್ಡ್ವೇರ್ ಫಾರ್ ಲಾರ್ಜ್ ಫೈಲ್ಸ್. ಹಾರ್ಡ್ವೇರ್ ಬೇಕು, ಯಾಕಂದ್ರೆ ಫೈಲ್ ಲೆಂತ್ ಜಾಸ್ತಿ ಇರುತ್ತೆ ಗೈಸ್, 10 MB 15 MB 20 MB ಈ ತರ ಇರುತ್ತೆ ಫೈಲ್ಸ್. ಫೈಲ್ ಮೇ ಗೆಟ್ ಕರಪ್ಟೆಡ್ ಇಫ್ ನಾಟ್ ಪ್ರಾಪರ್ಲಿ ಸೇವ್ಡ್. ಓಕೆ, ಓವರ್ ಡಿಪೆಂಡೆನ್ಸ್ ಆನ್ ಸಾಫ್ಟ್ವೇರ್ ಮೇ ರೆಡ್ಯೂಸ್ ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ಸ್ಕಿಲ್ಸ್. ನೋಡಿ, ಇದು ಒಂದು ಡಿಸ್ಅಡ್ವಾಂಟೇಜ್. ನಾವು ಮ್ಯಾನ್ಯುವಲ್ ಮಾಡಕ್ ಆಗದೇನೆ ನಾವು ಸಾಫ್ಟ್ವೇರ್ ಕಡೆ ಬರ್ತಾ ಇದೀವಿ. ಹಂಗಿದ್ದಾಗ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಮಾಡ್ತಾ ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ಸ್ಕಿಲ್ಲೇ ಮರ್ತು ಬಿಡ್ತೀವಿ ಅಂತಿದ್ದಾರೆ. ಕರೆಕ್ಟ್ ಅದು, ಯಾಕಂತಂದ್ರೆ ಮ್ಯಾನ್ಯುವಲ್ ಮಾಡೋ ನಾಲೆಡ್ಜ್, ಅದು ಅಕ್ಯುರೇಸಿ ಅದು ಇರುತ್ತೆ. ಇವಾಗ ಹಳಬರ್ನ ಕರ್ಕೊಂಡ್ಬಂದು ನೀವು ಡ್ರಾಯಿಂಗ್ ಹೇಗೆ ಮಾಡ್ತೀವಿ ಅಂತ ಕೇಳಿದ್ರೆ ಅವ್ರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾಕಂದ್ರೆ ನಾವು ಪಿಕ್ಚರ್ ಹಾಕಿ ಸಹ ತೋರಿಸ್ಬೋದು. ಈಗಿರೋ ಜನರೇಷನ್ ಅಲ್ಲಿ ನಾವು ಸಾಫ್ಟ್ವೇರ್ ಕಂಪ್ಯೂಟರ್ ಬೇಸ್ಡ್ ಮೇಲೆ ವರ್ಕ್ ಮಾಡಬೇಕಾಗಿರೋದ್ರಿಂದ ಟೂಲ್ ನ ಕಲಿಯೋದು ತುಂಬಾ ಮುಖ್ಯ. ಮ್ಯಾನ್ಯುವಲ್ಗೆ ಯಾರು ಮತ್ತೆ ರಿಟರ್ನ್ ಹೋಗಲ್ಲ, ಯಾಕಂದ್ರೆ ಅಂಟಿಲ್ ದ ಸಾಫ್ಟ್ವೇರ್ ಇಸ್ ದೇರ್. ಕಂಪ್ಯೂಟರ್ ಜನರೇಷನ್ ಇದು, ನಾಳೆ ಮುಂದಿನ 100-200 ವರ್ಷ ಆದ್ರೂ ಸಹ ಕಂಪ್ಯೂಟರ್ ಜನರೇಷನ್ ಇರುತ್ತೆ. ಇನ್ನೂ ಅಡ್ವಾನ್ಸ್ ಆಗ್ಬೋದು, ಏರಲ್ಲೇ ನೀವು ಡಿಸೈನ್ ಮಾಡೋ ಏಜ್ ಬರ್ಬೋದು, ಬಟ್ ಬ್ಯಾಕ್ ಟು ಮ್ಯಾನ್ಯುವಲ್ ಹೋಗೋದು ತುಂಬಾ ಡಿಫಿಕಲ್ಟ್. ಬಟ್ ಏನಂದ್ರೆ ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ಸ್ಕಿಲ್ ನಮ್ಮ ಮರ್ತೋಗ್ತೀರಾ ಅಂತಿದ್ದಾರೆ. ದಟ್ಸ್ ರೈಟ್, ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ಸ್ಕಿಲ್ ಬೇಕಾಗಲ್ಲ ಏನು. ಡಿಫ್ರೆನ್ಸ್, ಮ್ಯಾನ್ಯುವಲ್ ಡ್ರಾಫ್ಟಿಂಗ್ ಹಾಗೂ ಆಟೋಕ್ಯಾಡ್ಗೆ ಡಿಫ್ರೆನ್ಸ್ ಏನು, ಡನ್ ಯೂಸಿಂಗ್ ಡ್ರಾಯಿಂಗ್ ಬೋರ್ಡ್ಸ್ ಇನ್ಸ್ಟ್ರೂಮೆಂಟ್ಸ್, ಡನ್ ಯೂಸಿಂಗ್ ಕಂಪ್ಯೂಟರ್ ಸಾಫ್ಟ್ವೇರ್. ಟೈಮ್ ಕನ್ಸ್ಯೂಮಿಂಗ್, ಇದು ಫಾಸ್ಟರ್, ಆಟೋಕ್ಯಾಡ್ ಫಾಸ್ಟರ್ ಇರುತ್ತೆ. ಕರೆಕ್ಷನ್ಸ್ ಆರ್ ಡಿಫಿಕಲ್ಟ್, ಎರೇಸ್ ಮಾಡಬೇಕು, ಇದರಲ್ಲಿ ಕರೆಕ್ಷನ್ಸ್ ತುಂಬಾ ಈಸಿ. ಮೋರ್ ಚಾನ್ಸಸ್ ಆಫ್ ಹ್ಯೂಮನ್ ಎರರ್, ಯಾಕಂದ್ರೆ ಮನುಷ್ಯನ ಕಣ್ಣು ಸರಿ ಇದ್ರೆ, ಕೈ ಮೂವ್ಮೆಂಟ್ ಕರೆಕ್ಟ್ ಆಗಿದ್ರೆ, ಇನ್ಸ್ಟ್ರೂಮೆಂಟ್ ಕರೆಕ್ಟ್ ಇತ್ತು ಅಂತ ಅಂದಾಗ ಆಗ ನಮಗೆ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಬರುತ್ತೆ. ಇಲ್ಲ ಅಂತಂದ್ರೆ ಹ್ಯೂಮನ್ ಎರರ್ ಇಂದ ಸ್ವಲ್ಪ ಮಿಸ್ ಮ್ಯಾಚ್ ಆಗೋ ಚಾನ್ಸ್ ಇರುತ್ತೆ. ಇದರಲ್ಲಿ ಅಕ್ಯುರೇಸಿ ಜಾಸ್ತಿ. ರಿಕ್ವೈರ್ಸ್ ಫಿಸಿಕಲ್ ಸ್ಟೋರೇಜ್ ಬೇಕಾಗುತ್ತೆ. ಫಿಸಿಕಲ್ ಸ್ಟೋರೇಜ್ ಅಂದ್ರೆ ಡ್ರಾಯಿಂಗ್ಸ್ ಸ್ಟೋರ್ ಮಾಡಕ್ಕೆ ಒಂದು ಸ್ಪೇಸ್ ಬೇಕು. ಇಲ್ಲಿ ಡಿಜಿಟಲ್ ಸ್ಟೋರೇಜ್, ಸೊ ಸ್ಪೇಸ್ ಏನ್ ಬೇಕಾಗಿಲ್ಲ, ನೀವು ಸಣ್ಣದು ಒಂದು ಮೆಮೊರಿ ಕಾರ್ಡ್ ಇಟ್ಕೊಂಡು ಅದ್ರಾಗ ಸ್ಟೋರ್ ಮಾಡ್ಕೋಬಹುದು. ಡಿಫಿಕಲ್ಟ್ ಟು ರೀಯೂಸ್ ಡ್ರಾಯಿಂಗ್ಸ್, ಯಾಕಂದ್ರೆ ಒಂದ್ಸಲ ಡ್ರಾಯಿಂಗ್ ಹಾಕಿದ್ಮೇಲೆ ಅದನ್ನ ರೀಯೂಸ್ ಮಾಡ್ಬೇಕಂತ ನಾನು ಹೇಳಿದ್ದೆಲ್ಲ, ಹಳೆಯ ಒಂದು ವರ್ಷದ ಹಿಂದೆ ಹಾಕಿರೋ ಡ್ರಾಯಿಂಗ್ ಮತ್ತೆ ತೆಗೆದು ಮತ್ತೆ ನೀವು ಎರೇಸ್ ಮಾಡಿ ಹಾಕೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಇದ್ರಲ್ಲಿ ಅದು ತುಂಬಾ ಈಸಿ. ಕಾಮನ್ ಅಪ್ಲಿಕೇಶನ್ಸ್ ಮತ್ತೆ ರಿಪೀಟ್ ಮಾಡಲ್ಲ ನಾನು. ಈಗ ಕಂಪ್ಲೀಟ್ ಓವರ್ವ್ಯೂ, ಒನ್ಸ್ ಅಗೇನ್ ದ ಓವರ್ವ್ಯೂ ಆಫ್ ಆಟೋಕ್ಯಾಡ್. ಇನ್ನು ಸ್ವಲ್ಪ ಹಲವಾರು ಕಮೆಂಟ್ಸ್ ಇದರಲ್ಲಿ ಎಕ್ಸ್ಟ್ರಾ ಎಡಿಷನ್ ಮಾಡಿದ್ದಾರೆ. ನಾವು ರಿಬ್ಬನ್ ಅಂತ ನೋಡಿದ್ವಲ್ಲ, ರಿಬ್ಬನ್ ಅಂತಂದ್ರೆ ಈ ತರ ಕಂಟೈನ್ಸ್ ಟ್ಯಾಬ್ಸ್ ಇರುತ್ತೆ. ಇಲ್ಲಿ ನೀವು ರಿಬ್ಬನ್ ಅಂತ ಒಂದು ಸೆಲೆಕ್ಟ್ ಮಾಡಿ ಇಟ್ಕೋಬಹುದು ಅನ್ಮಾತು. ಓಕೆ, ಒಂದು ರಿಬ್ಬನ್ ಟೂಲ್ ಅಂತ, ಅದ್ರಲ್ಲಿ ನೀವು ರೆಡಿಮೇಡ್ ಆಗಿ ಯೂಸ್ ಮಾಡ್ಕೋಬಹುದು. ಪೆನ್ ಇರ್ಬೋದು, ಮತ್ತೆ ಪ್ಯಾನಲ್ ಟೂಲ್ಸ್ ಇರ್ಬೋದು, ಕ್ರಿಯೇಟ್ ಮಾಡಿಫೈ ಇವೆಲ್ಲಾನು ನೀವು ಇಲ್ಲೇ ಇಟ್ಕೋಬಹುದು ರಿಬ್ಬನ್ಸ್. ಓಕೆ, ಇದು ಡ್ರಾಯಿಂಗ್ ಏರಿಯಾ, ಅದು ನಿಮಗೆ ಗೊತ್ತಿದೆ. ಫೈಲ್ ಟ್ಯಾಬ್ಸ್ ಅಂತಿದ್ದಾರೆ, ಇದೆಲ್ಲೋ ತೋರಿಸಿದ್ರೆ ಇದು ಬಿಟ್ಬಿಡಿ.
ನ್ಯಾವಿಗೇಷನ್ ಬಾರ್, ಇದು ನಿಮಗೆ ನ್ಯಾವಿಗೇಷನ್ ಬಾರ್ ಅಥವಾ ವ್ಯೂ ಕ್ಯೂಬ್ ಅಂತ ನಾವು ಇನ್ನೇನು ಓದ್ತೀವಿ ಅದನ್ನೇ. ನ್ಯಾವಿಗೇಷನ್ ಬಾರ್ ಇಲ್ಲಿ ಕೆಳಗಡೆ ಇದೆ ನೋಡಿ, ಇದು ನ್ಯಾವಿಗೇಷನ್ ಬಾರ್, ಇದು ವ್ಯೂ ಕ್ಯೂಬ್ ನಾವು ನಿನ್ನೇನು ಸಹ ಓದಿದ್ವಿ. ಇದೇನು ಮಾಡುತ್ತೆ, ಡ್ರಾಯಿಂಗ್ ಇನ್ 3Dಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ನಾರ್ತ್, ಈ ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಡಿಫೈನ್ ಮಾಡ್ಕೊಂಡು ಮೂವ್ಮೆಂಟ್ ಮಾಡ್ಕೋಬೋದು. ಕಮಾಂಡ್ ಲೈನ್ ಗೊತ್ತಿದೆ. ಮಾಡೆಲ್ ಅಂಡ್ ಲೇಔಟ್ ಟ್ಯಾಬ್ಸ್ ಎಲ್ಲಿರುತ್ತೆ ನೋಡಿ, ಇಲ್ಲಿ ಕೆಳಗಡೆ ಇರುತ್ತೆ. ಇದೆಲ್ಲ ಮಾಡೆಲ್ ಅಂಡ್ ಲೇಔಟ್ ಟ್ಯಾಬ್ಸ್. ನಾನು ನಿಮಗೆ ಆರ್ಥೋ ಗ್ರಿಡ್ ಅಂತ ಹೇಳ್ತಿದ್ದಲ್ವಾ, ಇಲ್ಲಿದೆ ನೋಡಿ. ಇದು ನಿಮಗೆ ಆರ್ಥೋ, ಹಿಂಗೆ ರೆಕ್ಟಾಂಗಲ್ ಒಂದು ಲೈನ್ ಇದೆ ನೋಡಿ, ಒಂದು ಸ್ಟ್ರೈಟ್ ಲೈನ್ ಮತ್ತೆ ಬಾಟಮ್ ಲೈನ್ ಸ್ಟ್ರೈಟ್ ಆಗಿದೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆರ್ಥೋ ಆನ್ ಆದಂಗೆ, ಇದನ್ನ ಸೆಲೆಕ್ಟ್ ಮಾಡಿದ್ರೆ ಆರ್ಥೋ ಆನ್ ಆಗುತ್ತೆ. ಅದೇ ತರ ಸ್ನ್ಯಾಪು ಅವನು ಇರ್ತವೆ ಇದರಲ್ಲಿ. ಸೊ ಎಲ್ಲಾನು ಇಲ್ಲಿಂದಾನೆ ನೀವು ಜಸ್ಟ್ ಮೌಸ್ ಕರ್ಸರ್ ಪಾಯಿಂಟ್ ಇಲ್ಲಿ ತೊಗೊಂಬಂದು ಅದು ಏನಂತ ಡಿಫೈನ್ ಮಾಡುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಗೈಸ್. ಓಕೆ, ಅಂಡ್ ಇಲ್ಲಿ ನೋಡ್ಬೋದು ಮಾಡೆಲ್, ಇದೇನು UCS ಐಕಾನ್ ಅಂತ ಕರೀತಾರೆ. ಯಾವುದು ಇದನ್ನ ನಾವು UCS ಐಕಾನ್ ಅಂತ ಕರಿತೀವಿ. ಇದು UCS ಐಕಾನ್ ಶೋಸ್ ದ ಯೂಸರ್ ಕೋಆರ್ಡಿನೇಟ್ ಸಿಸ್ಟಮ್, ಇಲ್ಲಿದೆಲ್ಲ ಇದು UCS ಐಕಾನ್. ಓಕೆ, ಇಲ್ಲಿಂದ ನೋಡಿ, ಇದು ಇಲ್ಲಿರಬೇಕಿತ್ತು. ಓಕೆ, UCS ಐಕಾನ್ ಅಂತ ಕರಿತೀವಿ. ಫೈಲ್ ಟ್ಯಾಬ್ಸ್ ಅನ್ನೋದು ಇಲ್ಲಿದೆ, ಇದು ಫೈಲ್ ಟ್ಯಾಬ್ಸ್. ಓಕೆ, ಈ ಫೈಲ್ ಟ್ಯಾಬ್ ಇಲ್ಲಿಗೆ ಬರಬೇಕು. ಓಕೆ, ಇದು ಫೈಲ್ ಟ್ಯಾಬ್. ಫೈಲ್ ಟ್ಯಾಬ್ ಏನು ಮಾಡುತ್ತೆ, ಶೋಸ್ ಓಪನ್ ಡ್ರಾಯಿಂಗ್ಸ್ ಅಂಡ್ ಕ್ಲಿಕ್ ಆನ್ ದ ಟ್ಯಾಬ್ ಟು ಸ್ವಿಚ್ ಬಿಟ್ವೀನ್ ಡ್ರಾಯಿಂಗ್ಸ್. ಇಲ್ಲಿ ಇವಾಗ ಫಸ್ಟ್ ಡ್ರಾಯಿಂಗ್ ಓಪನ್ ಆಗಿದೆ, ಅದೇ ತರ ಇನ್ನೊಂದು ಡ್ರಾಯಿಂಗ್ ಓಪನ್ ಆಗಿದೆ, ಇಲ್ಲಿ ಡ್ರಾಯಿಂಗ್ ಓಪನ್ ಆಗಿದೆ. ಇದು ಫೈಲ್ ಟ್ಯಾಬ್ ಅಂತ ಕರಿತೀವಿ, ಇದನ್ನ ಫೈಲ್ ಟ್ಯಾಬ್ ಅಂತ ಕರಿತೀವಿ, ನೆನಪಿರ್ಲಿ. ಓಕೆ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಇದನ್ನೆಲ್ಲಾನು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ಟೈಟಲ್ ಬಾರ್ ನಿಮ್ಗೆ ಗೊತ್ತಿದೆ, ಇದು ಮೇಲಿರೋದು ಲೈನ್ ಎಲ್ಲ ಟೈಟಲ್ ಬಾರ್. ಇಲ್ಲಿ ಏನ್ ಮಾಡುತ್ತೆ, ಟೈಟಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಇದಾದ ನಂತರ ಡ್ರಾಯಿಂಗ್ ಏರಿಯಾ ಗೊತ್ತಿದೆ ನಿಮಗೆ. ಅಂಡ್ UCS ಐಕಾನ್ ಅಂದ್ರೆ ಇದು ಎಕ್ಸ್ ಅಂಡ್ ವೈ ಆಕ್ಸಿಸ್ ತೋರಿಸಿದ್ರೆ ಇದು UCS ಐಕಾನ್. ಇದು 2D ಡೈಮೆನ್ಷನ್. ಅದೇ ನಿಮಗೆ 3D ಆದಾಗ ಹಿಂಗೆ ಎಕ್ಸ್ ವೈ ಮತ್ತೆ ಇಲ್ಲೊಂದು Z ಇರುತ್ತೆ. ಇದು 3D ಡ್ರಾಯಿಂಗ್ಸ್ ಅಲ್ಲಿ ಬರುತ್ತೆ. ಅವಾಗ ನೀವು 3D ಇಮೇಜ್ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, XY ಅಂಡ್ Z ಕೋಆರ್ಡಿನೇಟ್ ಸಿಸ್ಟಮ್ ತೋರಿಸುತ್ತೆ. ಅಂಡ್ ಇದಾದ ನಂತರ ಇಲ್ಲಿ ನೋಡಿ, ಸ್ಟೇಟಸ್ ಬಾರ್ ಅಲ್ಲಿ ಡಿಫ್ರೆಂಟ್ ಶಾರ್ಟ್ ಕಟ್ಸ್ ನ ಇಲ್ಲಿ ತೋರಿಸಿದ್ದಾರೆ. ಇದು ನಮಗೆ ಹೆಲ್ಪ್ ಆಗುತ್ತೆ. ಈಗ ಇದರಲ್ಲಿ ನ್ಯೂ ಲರ್ನಿಂಗ್ ಏನಂತಂದ್ರೆ, ನಾವು ಹಳೆ ಇಮೇಜ್ ನೋಡಿದ್ದೀವಲ್ಲ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ನ್ಯೂ ಲರ್ನಿಂಗ್ ಏನಂತ ನೋಡೋದಾದ್ರೆ, ಗ್ರಿಡ್ ನೋಡಿ ಈ ತರ ಇದೆ ಅಲ್ಲ, ಇದು ಗ್ರಿಡ್. ಅವ್ರು ಹೇಳ್ತಾರೆ ನೋಡಿ, ಗ್ರಿಡ್ ನ ನೀವು ಆನ್ ಮಾಡ್ಬೇಕಂದ್ರೆ F7 ನಿಮ್ಮ ಕೀಬೋರ್ಡ್ ಅಲ್ಲಿ ಇರುವಂತ F7 ನ ಕ್ಲಿಕ್ ಮಾಡಿದ್ರೆ ಸಾಕು, ಗ್ರಿಡ್ ಕಮಾಂಡ್ ಆನ್ ಆಗುತ್ತೆ. ಶಾರ್ಟ್ ಕಟ್ಸ್ ನೆನಪಿರ್ಬೇಕು ಗೈಸ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ಕಮಾಂಡ್ ನಾವು ಯಾವ್ದನ್ನ ಆನ್ ಮಾಡಕ್ಕೆ ಕೇಳ್ತೀವಿ ಅಂತ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಟೂಲ್ ಬಾರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಸ್ಟೇಟಸ್ ಬಾರ್ ಅನ್ನೋದು ಗ್ರಿಡ್ ನ ಆನ್ ಮಾಡಕ್ಕೆ F7 ಯೂಸ್ ಮಾಡ್ತೀವಿ. ಅವಾಗ ನಿಮಗೆ ಟೋಟಲ್ ಇಮೇಜ್ ಈ ತರ ಗ್ರಿಡ್ ಪಾಯಿಂಟ್ ಅಲ್ಲಿ ತೋರಿಸುತ್ತೆ. ನೀವು ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಲ್ಲಿ ಮಾಡ್ಬೇಕಾದಾಗ ಕೆಲವು ಗ್ರಾಫ್ ನ ಹಾಕೋದಕ್ಕೆ ಗ್ರಾಫ್ ಚಾರ್ಟ್ ಯೂಸ್ ಮಾಡ್ತಿದ್ರಿ ಅಲ್ವಾ, ಅದನ್ನೇನೋ ಚಾರ್ಟ್ ಅಂತಾರೆ, ಮರ್ತು ಬಿಟ್ಟಿದ್ದೀನಿ. ಬಟ್ ಅದರಲ್ಲಿ ನಿಮಗೆ ಗ್ರಿಡ್ ಲೈನ್ಸ್ ಎಲ್ಲ ಇರುತ್ತೆ ಅಲ್ವಾ, ಗ್ರಿಡ್ ಲೈನ್ಸ್ ಇರುತ್ತೆ, ಲೈನ್ ರೆಕ್ಟಾಂಗಲ್ ಲೈನ್ಸ್, ಆ ಥರ ಅಲ್ಲ, ಹಾರಿಜಾಂಟಲ್ ಲೈನ್ಸ್, ವರ್ಟಿಕಲ್ ಲೈನ್ಸ್ ಇರುತ್ತೆ. ನಿಮಗೆ ಗ್ರಿಡ್ ಫಾರ್ಮ್ ಆಗಿರುತ್ತೆ. ಆ ಗ್ರಿಡ್ ನ ಮುಖಾಂತರ ನೀವು ಇಮೇಜ್ ನ ನೋಡ್ಬೋದು. ಅದಕ್ಕೆ F7 ಕಮಾಂಡ್ ಕ್ಲಿಕ್ ಮಾಡಿದಾಗ ನಿಮಗೆ ಗ್ರಿಡ್ ಆನ್ ಆಗುತ್ತೆ. ಸ್ನ್ಯಾಪ್ ಬಂದ್ಬಿಟ್ಟು F9. ಓಕೆ, F9 ಆನ್ ಮಾಡಿದ್ರೆ ಸ್ನ್ಯಾಪ್ ಆನ್ ಆಗುತ್ತೆ. ಆರ್ಥೋ ಬಂದ್ಬಿಟ್ಟು F8, ಇದು ಶಾರ್ಟ್ ಕಟ್. ಪೋಲಾರ್ ಟ್ರ್ಯಾಕಿಂಗ್ ಬಂದ್ಬಿಟ್ಟು F10. ಮತ್ತೆ ನೋಡಿ, ಸ್ನ್ಯಾಪ್ ಓ ಸ್ನ್ಯಾಪ್ಗೆ ಏನಪ್ಪಾ ಅಂತಂದ್ರೆ, ಓ ಸ್ನ್ಯಾಪ್ ಅಲ್ಲಿ ಮಲ್ಟಿಪಲ್ ಕೋಆರ್ಡಿನೇಟ್ ಸಿಸ್ಟಮ್ ಆನ್ ಮಾಡ್ಬೋದು. ಸೊ F3 ಆನ್ ಮಾಡ್ಬಿಟ್ಟೆ ನಿಮಗೆ ಎಲ್ಲಾನು ಸಹ ಬಂದ್ಬಿಡುತ್ತೆ. ಹೆಲ್ಪ್ಸ್ ಟು ಸ್ನ್ಯಾಪ್ ಅಕ್ಯುರೇಟ್ಲಿ ಟು ಪಾಯಿಂಟ್ಸ್ ಆನ್ ಆಬ್ಜೆಕ್ಟ್ಸ್. ಬರೀ ಸ್ನ್ಯಾಪ್ ಏನಂದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ, ರಿಸ್ಟ್ರಿಕ್ಸ್ ಕರ್ಸರ್ ಮೂವ್ಮೆಂಟ್ ಟು ಇಂಟರ್ವಲ್ಸ್. ಸ್ನ್ಯಾಪ್ ಆನ್ ಮಾಡೋದು ತುಂಬಾ ಜನ F9 ಬದಲು F3ನೇ ಆನ್ ಮಾಡ್ಕೋತಾರೆ. ಇವಾಗ ನಾನಾದ್ರೂ ಆಟೋಕ್ಯಾಡ್ ಯೂಸ್ ಮಾಡಿದ್ರೆ F3ನೇ ಆನ್ ಮಾಡ್ಕೋತೀನಿ, ಯಾಕಂದ್ರೆ ಅದು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. F3 ಆನ್ ಮಾಡ್ಕೊಂಡ್ರೆ ನೀವು ಇಮಿಡಿಯೇಟ್ ಆಗಿ ಹೋದಾಗ ಕರ್ಸರ್ ಅಲ್ಲಿ ಯಾವ್ದು ಎಂಡ್ ಪಾಯಿಂಟ್ ಹತ್ರ ಏನಿದೆ ಅಂತ ತೋರಿಸುತ್ತೆ. ಇಲ್ಲಿ ನೋಡಿ, ಇದು ಪ್ಲಸ್ ಸಿಂಬಲ್ ನೋಡ್ತಾ ಇದ್ರಲ್ಲ, ನಾನು ಹೇಳಿದ್ದೆಲ್ಲ ನಿಮಗೆ ಕರ್ಸರ್ ನಮಗೆ ಪ್ಲಸ್ ಸಿಂಬಲ್ ಅಲ್ಲಿ ಕಾಣುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ನೆಕ್ಸ್ಟ್ ಓ ಟ್ರ್ಯಾಕ್ ಅಂತ ಇದನ್ನ ನಾವು ಜಾಸ್ತಿ ಯೂಸ್ ಮಾಡಲ್ಲ. DYN ಫಂಕ್ಷನ್ ಅಂತ ಇದೆ, ಇದನ್ನೇ ಡೈನಮಿಕ್ ಇನ್ಪುಟ್ ಅಂತ ಇದು F12 ನೋಡಿ ಸಿಂಬಲ್. ಓಕೆ, ನೀವು ಲೈನ್ ವೆಯ್ಟ್ ನ ಚೇಂಜ್ ಮಾಡಬೇಕು ಅಂದ್ರೆ, ಲೈನ್ ವೆಯ್ಟ್ ಅಂದ್ರೆ ಏನು, ನೀವು ಹಾಕಿದ ಲೈನ್ ಇರುತ್ತಲ್ಲ ಆ ಲೈನ್ ವೆಯ್ಟ್ ನ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರಾಪರ್ಟೀಸ್ ಇದೆ ನೋಡಿ, ಈ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲೈನ್ಸ್ ಬರುತ್ತೆ. ಈ ಲೈನ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಇಲ್ಲಿ ಪ್ರಾಪರ್ಟಿಗೆ ಹೋಗಿ ನಂತರ ಲೈನ್ ವೆಯ್ಟ್ ಅನ್ನ ಚೇಂಜ್ ಮಾಡೋದು. ವೆಯ್ಟ್ ಅಂದ್ರೆ ಏನು, ಈ ಸಣ್ಣ ಲೈನ್ ಹಾಕೋದು, ದಪ್ಪ ಲೈನ್ ಹಾಕೋದಿರ್ಬೋದು, ಇನ್ನೂ ದಪ್ಪ ಲೈನ್ ಹಾಕೋದಿರ್ಬೋದು. ಓಕೆ, ಈ ತರ ಈ ಲೈನ್ ವೆಯ್ಟ್ ನ ನೀವು ಡಿಫೈನ್ ಮಾಡ್ಕೋಬಹುದು. ಅದು LWT. ಮಾಡೆಲ್ ಅಂತಂದ್ರೆ ನಿಮಗೆ ಗೊತ್ತಿದೆ, ಇಲ್ಲಿದೆ ನೋಡಿ ಮಾಡೆಲ್. ಓಕೆ, ಇದಾದ ನಂತರ ಲೇಔಟ್ಸ್ ಅಂತಂದ್ರೆ ಏನು, ಸ್ವಿಚಸ್ ಟು ಪೇಪರ್ ಸೈಜ್, ಪೇಪರ್ ಸ್ಪೇಸ್. ಯಾವ ಟೈಪ್ ಆಫ್ ಲೇಔಟ್ ಬೇಕು ನಿಮಗೆ ಆ ಲೇಔಟ್ ನ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಅಂಡ್ ನೆಕ್ಸ್ಟ್ ಅನೋಟೇಷನ್ ಸ್ಕೇಲ್ ಅಂತಂದ್ರೆ ಇಲ್ಲಿದೆ ನೋಡಿ, ಇದು ನೋಡ್ತಾ ಇದ್ರಲ್ಲ, ಇದು ಅನೋಟೇಷನ್ ಸ್ಕೇಲ್ ಅನ್ಮಾತು. ಓಕೆ, ಈ ಸ್ಕೇಲ್ ನ ಸಹ ನೀವು ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಅನೋಟೇಷನ್ ಸ್ಕೇಲ್ ಅಲ್ಲಿ ನೀವು ಟೆಕ್ಸ್ಟ್ ಇರ್ಬೋದು, ಸಿಂಬಲ್ಸ್ ಇರ್ಬೋದು, ಅದನ್ನೆಲ್ಲ
ನಾವು ಇದರಲ್ಲೇ ಡಿಫೈನ್ ಮಾಡ್ತೀವಿ. ಓಕೆ, ಯಾಕಂದರೆ ಪೇಪರಲ್ಲಿ ನಿಮಗೆ ಕಾಣೋದಕ್ಕೆ ತುಂಬ ದೊಡ್ಡ ಇಮೇಜ್ ಕಾಣಬಾರ್ದು ಅಲ್ವಾ. ಟೆಕ್ಸ್ಟ್ ಬರೆದಿದ್ದಂಥ ಇಮೇಜ್ಗಿಂತ ಟೆಕ್ಸ್ಟ್ ಸೈಜೇ ದೊಡ್ಡದಾದರೆ ಅದು ರಾಂಗ್ ಆಗುತ್ತೆ. ಆ ಥರ ಕಾಣಬಾರ್ದು ಅಂತಂದಾಗ ಅನೋಟೇಷನ್ ಸ್ಕಿಲ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ನಾವು ಈ ಟೂಲ್ನ ಯೂಸ್ ಮಾಡ್ತೀವಿ, ಇವೆರಡು ಕಮೆಂಟ್ಸ್. ಆದಮೇಲೆ ವರ್ಕ್ ಸ್ಪೇಸ್ ನಿಮಗೆ ಗೊತ್ತಿದೆಯಲ್ಲ, ವರ್ಕ್ ಸ್ಪೇಸ್. ದೆನ್ ಸೆಟ್ಟಿಂಗ್ಸ್ ಎಲ್ಲಿದೆ, ಇದರಲ್ಲಿ ಎಲ್ಲ ಇರುತ್ತೆ ನೋಡಿ, ಇಲ್ಲಿ ಕಾರ್ನರಲ್ಲಿ ಇರುತ್ತೆ ಸೆಟ್ಟಿಂಗ್ಸ್. ಇಲ್ಲಿ ನೋಡಿ, ಇದು ಲೈನ್ ವೆಯ್ಟು ಇಲ್ಲೇ ಇದೆ, ಸೆಟ್ಟಿಂಗ್ಸು ಇಲ್ಲಿದೆ ನೋಡಿ, ಇದು ಸೆಟ್ಟಿಂಗ್ಸ್. ಓಕೆ, ಈ ಸ್ಟೇಟಸ್ ಬಾರ್ ಅಲ್ಲಿ ಕಾಣೋ ಅಂತಹ ಎಲ್ಲಾ ಡೀಟೇಲ್ಸ್ನ ಇಲ್ಲಿ ಬರ್ತಿದ್ದಾರೆ ಗೈಸ್. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಸ್ಟೇಟಸ್ ಬಾರ್ ಅಲ್ಲಿ ಕಾಣೋದನ್ನ ಎಲ್ಲಾ ಡೀಟೇಲ್ಸ್ನ ಇಲ್ಲಿ ಬರ್ತಿದೆ, ಈ ಬಾರ್ ಅಲ್ಲಿ ಕಾಣೋದ ಎಲ್ಲಾ ಡೀಟೇಲ್ಸ್ ಬರ್ತಿದ್ದಾರೆ. ಓಕೆ, ಇಷ್ಟು ನಿಮಗೆ ಓವರ್ ವ್ಯೂ ಆಫ್ ಆಟೋಕ್ಯಾಡ್ ವರ್ಕ್ ಸ್ಪೇಸ್. ಈಗ ನಾವು ಕೆಲವೊಂದು ಕಮಾಂಡ್ಸು ಸಹ ಇಲ್ಲೇ ಇದಾವೆ ನೋಡ್ಕೊಳ್ಳಿ. ಹೊಸ ಪೇಜ್ ಓಪನ್ ಮಾಡ್ಬೇಕಂದ್ರೆ ಏನು ಓಪನ್ ಮಾಡ್ತೀರಾ, ಈಗ ಮೈಕ್ರೋಸಾಫ್ಟ್ ಆಫೀಸು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಏನ್ ಕಮಾಂಡ್ ಯೂಸ್ ಮಾಡ್ತೀರಾ ಅದೇ ಕಮಾಂಡ್ ಇಲ್ಲಿ ಯೂಸ್ ಮಾಡ್ತೀರಾ. ನೀವು ಅಂದೆ ಕಂಟ್ರೋಲ್ ಎನ್, ಓಪನ್ ಅಂದೆ ಕಂಟ್ರೋಲ್ ಓ, ಕಂಟ್ರೋಲ್ ಪ್ಲಸ್ ಓ ಅಂದ್ರೆ ಕಂಟ್ರೋಲ್ ಬಟನ್ ಎನ್ ಅಂತ ಕ್ಲಿಕ್ ಮಾಡಿದಾಯ್ತು, ನ್ಯೂ ಪೇಜ್ ಓಪನ್ ಆಗುತ್ತೆ ಆಟೋಕ್ಯಾಡ್ ಅಲ್ಲಿ. ನ್ಯೂ ಪೇಜ್ ಓಪನ್ ಆದಾಗ ಎಲ್ಲಿ ಬರುತ್ತೆ, ನಿಮಗೆ ಇಲ್ಲಿ ಆಡ್ ಆಗುತ್ತೆ, ಇಲ್ಲಿದೆಲ್ಲ ಇಲ್ಲಿ ನ್ಯೂ ಪೇಜ್ ಅಂತ ಬರುತ್ತೆ. ಓಕೆ, ಓಪನ್ ಸೇವ್ ಮಾಡೋಕ್ಕೆ ಕಂಟ್ರೋಲ್ ಎಸ್, ಪ್ಲಾಟ್ ಮಾಡೋಕ್ಕೆ ಕಂಟ್ರೋಲ್ ಪಿ ಮಾಡ್ದಾಯ್ತು, ಅಂಡು ಮಾಡೋಕಂತ ಕಂಟ್ರೋಲ್ ಝೆಡ್, ರೀಡು ಮಾಡೋಕಂತ ಕಂಟ್ರೋಲ್, ಇವೆಲ್ಲ ಸೇಮ್ ಫಂಕ್ಷನ್ಸ್ ಗೈಸ್, ಯಾವುದೇ ಚೇಂಜ್ ಇಲ್ಲ. ಆ್ಯಂಡ್ ವರ್ಕ್ ಸ್ಪೇಸ್ ಇನ್ ಆಟೋಕ್ಯಾಡ್ ಇದೇನಂತ ಇಂಪಾರ್ಟೆಂಟ್ ಅಲ್ಲ, ನೀವು ಓದ್ಕೋಬೋದು, ಒಂದ್ಸಲ ಓದ್ಕೊಳ್ಳಿ. ಆ್ಯಂಡ್ ಹೌ ಟು ಕಸ್ಟಮೈಸ್ ವರ್ಕ್ ಸ್ಪೇಸ್ ಅಂದಿದ್ದಾರೆ. ವರ್ಕ್ ಸ್ಪೇಸ್ ಕಸ್ಟಮೈಸ್ ಮಾಡೋದು ಇಂಪಾರ್ಟೆಂಟ್. ಅಂದರೆ ನಿಮಗೆ ವರ್ಕ್ ಸ್ಪೇಸ್ ಇದೆಲ್ಲ, ಈ ವರ್ಕ್ ಸ್ಪೇಸಲ್ಲಿ ನನಗೆ ಇಲ್ಲಿ ಒಂದು ರಿಬ್ಬನ್ ಬರಬೇಕಪ್ಪ, ರಿಬ್ಬನ್ನಲ್ಲಿ ಕೆಲವೊಂದು ಶಾರ್ಟ್ಕಟ್ಸ್ ನಾನು ಡೈರೆಕ್ಟಾಗಿ ಕಾಣಬೇಕು ಅಂತ ಅಂದಾಗ ನಾನು ವರ್ಕ್ ಸ್ಪೇಸಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಏನು, ರೈಟ್ ಕ್ಲಿಕ್ ಆನ್ ದ ರಿಬ್ಬನ್ ಆರ್ ಸ್ಟೇಟಸ್ ಬಾರ್ ಆರ್ ಟ್ಯಾಬ್ಸ್, ಇದನ್ನು ಕ್ಲಿಕ್ ಮಾಡ್ಕೊಂಡು ನಾನು ಬೇರೆ ಥರ ಏನಾದ್ರು ಒಂದು ಕಸ್ಟಮೈಸ್ ಮಾಡ್ಕೋಬೋದು. ಆದಮೇಲೆ ಚೂಸ್ ದ ರಿಕ್ವೈರ್ಡ್ ಟೂಲ್ಸ್ ಆರ್ ಪ್ಯಾನಲ್ಸ್, ಏನಾರು ಬೇಕು ಅಂತಂದ್ರೆ ಎಡಿಷನ್ ನಾನು ಇಲ್ಲಿ ಸೆಟಪ್ ಮಾಡಿ ಇಟ್ಕೋಬೋದು. ಮತ್ತೆ ಪುನಃ ಪದೇ ಮೇಲೆ ಹೋಗೋದು, ಕಮಾಂಡ್ ಹತ್ರ ಹೋಗೋದು ಬೇಕಾಗಿಲ್ಲ, ಇಲ್ಲೇ ರೈಟಲ್ಲೇ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಸ್ವಿಚಿಂಗ್ ಟು ಚೇಂಜಿಂಗ್ ಲೇಔಟ್ಸ್ ಮತ್ತು ಯೂಸ್ ಆಪ್ಷನ್ ಒ ಪಿ ಅಂತ ಇದೆ ನೋಡಿ, ಒ ಪಿ ಕಮಾಂಡ್ ಅಂತ ಕೊಟ್ಟಾಗ ಪ್ರಿಫರೆನ್ಸಸ್ನ ನೀವು ಸೆಟ್ ಮಾಡ್ಬೋದು. ಓಕೆ, ಈ ಲೆಫ್ಟ್ ಕ್ಲಿಕ್ ಮಾಡಿದಾಗ ಏನು ಹೋಗಬೇಕು, ರೈಟ್ ಕ್ಲಿಕ್ ಮಾಡಿದಾಗ ಏನು ಹೋಗಬೇಕು, ಇದು ಕೇಳ್ತಾರೆ ನಿಮಗೆ. ಬಟನ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಆಪ್ಷನ್ ಎನೇಬಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ರೈಟ್ ಕ್ಲಿಕ್ ಮಾಡಿದಾಗ ನಾವು ಇವಾಗ ಮೊಬೈಲ್ನ ಕಾನ್ಫಿಗರ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಏನು ಓಪನ್ ಆಗಬೇಕು, ಲೆಫ್ಟ್ ಕ್ಲಿಕ್ ಮಾಡಿದಾಗ ಏನು ಓಪನ್ ಆಗಬೇಕು ಅನ್ನೋದು ನಾವು ಡಿಫೈನ್ ಮಾಡಿರ್ತೀವಿ ಮುಂಚೆನೆ. ಅದೇ ಥರ ನಮ್ಮ ಆಟೋಕ್ಯಾಡಲ್ಲಿ ಮೌಸ್ನ ಇಟ್ಕೊಂಡು ನೀವು ಆಪ್ರೇಟ್ ಮಾಡಬೇಕಾದಾಗ ರೈಟ್ ಕ್ಲಿಕ್ ಮಾಡಿದಾಗ ಏನಾಗಬೇಕು, ಲೆಫ್ಟ್ ಕ್ಲಿಕ್ ಮಾಡಿದಾಗ ಏನಾಗಬೇಕು ಅನ್ನೋದು ಪ್ರಿಫರೆನ್ಸಸ್ನ ನಾವು ಇದರಲ್ಲಿ ಸೆಟ್ ಮಾಡ್ತೀರಾ. ಆ್ಯಂಡ್ ಕೀ ಪಾಯಿಂಟ್ಸ್ ಸಹ ಇದರಲ್ಲಿದೆ. ಓಕೆ, ಇದೇನಂತ ನೋಡ್ಕೊಳ್ಳೋ ಒಂದ್ಸಲ. ಈಗ ಇನಿಷಿಯಲ್ ಸೆಟಪ್ ವೆರಿ ಇಂಪಾರ್ಟೆಂಟ್ ಗಾಯ್ಸ್. ಇದು ನೀವು ಆಟೋಕ್ಯಾಡನ್ನು ಓಪನ್ ಮಾಡಿದ ನಂತರ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಇವಾಗ ನೀವು ಡ್ರಾಯಿಂಗ್ ಹಾಕಬೇಕು, ಮ್ಯಾನ್ಯಲ್ ಡ್ರಾಯಿಂಗ್ ಹಾಕಬೇಕಂದ್ರೆ ಫಸ್ಟ್ ಪೇಪರ್ ಸೈಜ್ ಡಿಫೈನ್ ಮಾಡ್ಕೋತೀರಾ ಅಲ್ವಾ. ಪೇಪರ್ನ ದೊಡ್ಡ ಸೈಜಲ್ಲಿ ಹಾಕ್ಬೇಕಾ, ಸಣ್ಣ ಸೈಜಲ್ಲಿ ಹಾಕ್ಬೇಕಾ, A4 ಶೀಟಲ್ಲಿ ಹಾಕ್ಬೇಕಾ, ಇಲ್ಲ A3ನಲ್ಲಿ ಹಾಕ್ಬೇಕಾ, A2ನಲ್ಲಿ ಹಾಕ್ಬೇಕಾ, ಆ ಸೈಜ್ ಫಸ್ಟ್ ಡಿಫೈನ್ ಮಾಡ್ಕೋತೀವಿ. ನಂತರ ಡೈಮೆನ್ಷನ್ ಮೆಜರ್ಮೆಂಟ್ ಎಮ್ ಅಲ್ಲಿ ಡ್ರಾ ಮಾಡ್ತೀವಾ, ಯಾಕಂದ್ರೆ ಈಗ ಊರು ಸಿಟಿ ಬಂದ್ಬಿಟ್ಟು ಕಿಲೋಮೀಟರ್ ರೇಂಜಲ್ಲಿ ಇರುತ್ತೆ. ಕಿಲೋಮೀಟರ್ನ ನಾವು ಇದರಲ್ಲಿ ತೋರ್ಸೋಕ್ಕಾಗಲ್ಲ, ಸ್ಕೇಲಿಂಗ್ ಫ್ಯಾಕ್ಟರ್ ಡಿಫೈನ್ ಮಾಡಬೇಕಾಗುತ್ತೆ. 1 ಕಿಲೋಮೀಟರ್, ಇವಾಗ ಫಾರ್ ಎಕ್ಸಾಂಪಲ್ 80 ಕಿಲೋಮೀಟರ್ ಬೆಂಗಳೂರು ಇದೆ ಅಂತಂದ್ರೆ ಬೆಂಗಳೂರು ಸಿಟಿನ ನೀವು ಆಟೋಕ್ಯಾಡಲ್ಲಿ ಡ್ರಾ ಮಾಡಬೇಕು ಅಂತಂದ್ರೆ 80 ಕಿಲೋಮೀಟರ್ನ ನಾವು ಡ್ರಾಯಿಂಗ್ ಪೇಜಲ್ಲಿ ಹಾಕೋಕ್ಕಾಗಲ್ಲ. ಬಟ್ 80 ಕಿಲೋಮೀಟರ್ನ ಸ್ಕೇಲಿಂಗ್ ಮಾಡಿಬಿಟ್ಟು 1 ಕಿಲೋಮೀಟರ್ ಈಕ್ವಲ್ಸ್ 1 ಸೆಂಟಿಮೀಟರ್ ಅಂತ ಹಾಕಿದ್ರೆ ನಿಮ್ಗೆ 80 ಕಿಲೋಮೀಟರ್ ಬರೀ 80 ಸೆಂಟಿಮೀಟರ್ ಅಲ್ಲಿ ಡ್ರಾಯಿಂಗ್ ಬಂದ್ಬಿಡುತ್ತೆ. ಅಂದ್ರೆ 80 ಸೆಂಟಿಮೀಟರ್ ಪೇಜ್ ಇದ್ರೆ ಸಾಕು, ಅದರಲ್ಲಿ ಪ್ರಿಂಟ್ ಮಾಡ್ಕೋಬಹುದು. ಈ ತರ ನೀವು ಪ್ರಿಫರೆನ್ಸಸ್ ಅಂಡ್ ಸ್ಕೇಲಿಂಗ್ ನ ಮಾಡಬೇಕಾಗುತ್ತೆ. ಈ ಒಂದು ನೆನಪಿರಲಿ, ನಾವು ಎಲ್ಲಾ ಡ್ರಾಯಿಂಗ್ಸ್ ನ ಅಲ್ಲೇ ಡಿಫೈನ್ ಮಾಡ್ತೀವಿ. ಸೊ ಅದನ್ನ ಸೆಟಪ್ ಮಾಡೋದು ಹೇಗೆ, ಪೇಜ್ ನ ಸೆಟಪ್ ಮಾಡೋದು ಹೇಗೆ, ಡೈಮೆನ್ಷನ್ ಸ್ಟೈಲ್ ನ ಹೇಗೆ ಚೇಂಜ್ ಮಾಡೋದು, ಟೆಕ್ಸ್ಟ್ ಸ್ಟೈಲ್ ನ ಹೇಗೆ ಚೇಂಜ್ ಮಾಡೋದು, ಲೇಯರ್ಸ್ ನ ಹೇಗೆ ಸೆಟಪ್ ಮಾಡೋದು, UCS ನ ಹೇಗೆ ಆನ್ ಮಾಡೋದು ಅನ್ನೋದು ನಾವು ಇದರಲ್ಲಿ ಕಲಿಯೋಣ. ಪೇಜ್ ಸೆಟಪ್ ಸಹ ಕಲಿಯೋಣ. ಫಸ್ಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಆಫ್ ಎ ನ್ಯೂ ಡ್ರಾಯಿಂಗ್. ಇದನ್ನು ಸ್ವಲ್ಪ ಝೂಮ್ ಮಾಡ್ತೀನಿ ಸೊ ದಟ್ ನಿಮಗೆ ಕಾಣಲಿ ಚೆನ್ನಾಗಿ. ಓಕೆ, ಹೋಪ್ ಇವಾಗ ಇಮೇಜ್ ಕಾಣುತ್ತಂತ ಬಯಸ್ತಾ ಇದ್ದೀನಿ. ಓಕೆ, ಈಗ ನೀವು ಇಲ್ಲಿ ನೋಡೋದಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಆಫ್ ಎ ಡ್ರಾಯಿಂಗ್, ನ್ಯೂ ಡ್ರಾಯಿಂಗ್ ಏನ್ ಮಾಡ್ತೀರಾ, ಫಸ್ಟ್ ಅಪ್ಲಿಕೇಶನ್ ನ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಥವಾ ಕಂಟ್ರೋಲ್ ಏನಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನ್ಯೂ ಡ್ರಾಯಿಂಗ್ ಬರುತ್ತೆ. ಡ್ರಾಯಿಂಗ್ ಏನ್ ಮಾಡಬೇಕು, ಫಸ್ಟ್ ಹೆಸರನ್ನ ಕೊಟ್ಕೋತೀರಾ. .dwt ಅಂದ್ರೆ ಡ್ರಾಫ್ಟಿಂಗ್ ಮಾಡ್ತಾ ಇದೀರ ಅಂತ ಅರ್ಥ. ಓಕೆ, .dwg ಅಂತ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ಫೈನಲ್ ಅಲ್ಲಿ ಸೇವ್ ಮಾಡಿದಾಗ .dwg ನಲ್ಲಿ ಸೇವ್ ಆಗುತ್ತೆ. ಫಸ್ಟ್ ಅಲ್ಲಿ ಡ್ರಾಫ್ಟ್ ಮಾಡಬೇಕಾದ್ರೆ DWT ಅಂತ ಇರುತ್ತೆ, ಆಗ ನೀವು ಹೆಸರು ಕೊಟ್ಬಿಟ್ಟು ಇಲ್ಲಿ ಸೇವ್ ಮಾಡ್ತೀರಾ. ನಂತರ ಸೆಲೆಕ್ಟ್ accordiso.dwd, ಇದು ನೇಮ್. ಓಕೆ, ನೇಮ್ ಕೊಟ್ಟಾದ್ಮೇಲೆ ಆ ನೇಮ್ ನ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಆ ಪೇಜ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ಯೂಸ್ ಅಕಾಸಿಡೋ ಟೆಂಪ್ಲೇಟ್ ಫಾರ್ MM ನೋಡಿ,
ಈಗ ಕ್ರಿಯೇಟ್ ಅಂತ ಕೊಟ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಈ ಪೇಜ್ ಅಲ್ಲಿ ಡಿಫೈನ್ ಆಗುತ್ತೆ ಬೈ ಡಿಫಾಲ್ಟ್ ಆಗಿ. ನೆನಪಿರ್ಲಿ, ನಿಮಗೆ ಡಿಫಾಲ್ಟ್ ಯೂನಿಟ್ ಏನಂತ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಡಿಫಾಲ್ಟ್ ಯೂನಿಟ್ ಏನಂತ ಕೇಳಿದಾಗ, ಡಿಫಾಲ್ಟ್ ಯೂನಿಟ್ ಕೇಳಿದೆ ಏನಂತ ಹೇಳ್ತೀರಾ? ವೆರಿ ವೆರಿ ಇಂಪಾರ್ಟೆಂಟ್. ಡಿಫಾಲ್ಟ್ ಯೂನಿಟ್ ಅಂತ ಕೇಳಿದಾಗ ಅದು ಅಲ್ಲಿ ಇರುತ್ತೆ. ನೆನಪಿರ್ಲಿ, ಕಂಟೈನ್ ಸ್ಟ್ಯಾಂಡರ್ಡ್ ಲೇಯರ್ಸ್, ಡಿಮ್ ಸ್ಟೈಲ್, ಲೈನ್ ಟೈಪ್ಸ್, ಟೆಕ್ಸ್ಟ್ ಸ್ಟೈಲ್ಸ್ ಎಲ್ಲ ಏನೋ ಇರುತ್ತೆ. ಇವೆಲ್ಲ ಸ್ಟ್ಯಾಂಡರ್ಡ್ ಬೈ ಡಿಫಾಲ್ಟ್ ಆಗಿ. ನಾವು ಅದನ್ನ ಚೇಂಜ್ ಮಾಡ್ಬೇಕಂದಾಗ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈಗ ಯೂನಿಟ್ನ ಹೇಗೆ ಸೆಟಪ್ ಮಾಡ್ತೀರಾ? ಯೂನಿಟ್ನ ಸೆಟಪ್ ಮಾಡ್ಬೇಕಂದ್ರೆ ಕಮಾಂಡ್ ಇದೆ. ಯೂನಿಟ್ ಅಂತ ನೀವು ಟೈಪ್ ಮಾಡಿದೆ ಕಮಾಂಡ್ ಲೈನ್ ಅಲ್ಲಿ, ಆಗ ಯೂನಿಟ್ ಪೇಜ್, ಡ್ರಾಯಿಂಗ್ ಯೂನಿಟ್ಸ್ ಪೇಜ್, ಈ ಈ ಬಾಕ್ಸ್ ಇದೆಲ್ಲ, ಈ ಬಾಕ್ಸ್ ನಿಮಗೆ ಕಾಣುತ್ತೆ. ಈ ಬಾಕ್ಸ್ ಅಲ್ಲಿ ನೀವು ವೇರಿಯಸ್ ಪ್ಯಾರಾಮೀಟರ್ಸ್ ನ ಸೆಟ್ ಮಾಡೋದು. ಲೆಂತ್, ಆಂಗಲ್, ನಂತರ ಇನ್ಸರ್ಷನ್ ಸ್ಕೇಲ್ ಯಾವಾಗಲೂ ಮಿಲಿಮೀಟರ್ಸ್ ಅಲ್ಲಿ ಇಟ್ಟಿರ್ತೀವಿ ಯೂಶುವಲಿ. ಅಂಡ್ ಲೆಂತ್ ಬಂದ್ಬಿಟ್ಟು ಏನು, ನೀವು ಲೆಂತ್ ಕೊಟ್ಟಾಗ ಡೆಸಿಮಲ್ ಅಲ್ಲಿ ಸಹ ಕೊಡೋ ತರ ಪ್ರಿಸಿಷನ್ ಇರಬೇಕು. ಓಕೆ, ಇವಾಗ ನಾನು ಲೆಂತ್ ಬಂದ್ಬಿಟ್ಟು 10.50 ಅಂತ ಕೊಡ್ತೀನಿ. ಆ 50 ತಗೋಬೇಕಲ್ವಾ? ಬರೀ ಇಲ್ಲಿ ಇಂಟೀಜರ್ ಅಂತ ನೀವು ಸೆಲೆಕ್ಟ್ ಮಾಡಿಬಿಟ್ರೆ, ಈ ಸೆಲೆಕ್ಟ್ ಟೈಪ್ ಅಲ್ಲಿ ಇಂಟೀಜರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಬರೀ ಇಂಟೀಜರ್ ನಂಬರ್ ಅಷ್ಟೇ ತಗೊಂಡ್ರೆ ಡೆಸಿಮಲ್ ತಗೊಳ್ಳಲ್ಲ. ಅದಕ್ಕೆ ನೀವು ಇಲ್ಲಿ ಡೆಸಿಮಲ್, ಅದು ಪಾಯಿಂಟ್ ಸಹ ನೀವು ಡಿಫೈನ್ ಮಾಡೋದು. 2 ಪಾಯಿಂಟ್ ಬೇಕಾ, 3 ಪಾಯಿಂಟ್ ಬೇಕಾ, 4 ಪಾಯಿಂಟ್ ಬೇಕಾ ಅಂತ ಅದನ್ನ ಇಲ್ಲಿ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಡ್ರಾಯಿಂಗ್ ಅಕ್ಯುರೇಸಿ ಮೇಲೆ ಡಿಪೆಂಡ್. ಫಸ್ಟ್ ಸೆಟಪ್ ಮಾಡಬೇಕಿದ್ದು ಇದೆ ಗೈಸ್, ಬೇರೆ ಏನು ಸೆಟಪ್ ಮಾಡಂಗಿಲ್ಲ ನೀವು. ಆದ್ಮೇಲೆ ಆಂಗಲ್ಸ್ ಸಹ ಡಿಗ್ರೀಸ್ ಅಲ್ಲಿ ಬೇಕಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಪ್ರಿಸೈಷನ್ ಆಗಿ 0.00, ಡೆಸಿಮಲ್ 00, ಮಿಲಿಮೀಟರ್, ಮತ್ತೆ ಆಂಗಲ್ ಟೈಪ್, ಡೆಸಿಮಲ್ ಡಿಗ್ರಿ, ಪ್ರಿಸಿಷನ್ 0. ಇದು ನಿಮಗೆ ರೆಕಮೆಂಡೆಡ್ ಸೆಟ್ಟಿಂಗ್ಸ್. ಇದೇ ಸೆಟ್ಟಿಂಗ್ಸ್ ನೀವು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು ವರ್ಕ್. ಓಕೆ, ಏನಾದ್ರು ಚೇಂಜಸ್ ಇದ್ದಾಗ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ಬೇಕಂದಾಗ ಚೇಂಜ್ ಮಾಡ್ಕೋಬಹುದು. ನಂತರ ಲಿಮಿಟ್ಸ್ ಹೇಗೆ ಸೆಟ್ ಮಾಡ್ತೀರಾ? ಡ್ರಾಯಿಂಗ್ ಏರಿಯಾನ ಲಿಮಿಟ್ ಅಲ್ವಾ? ಇವಾಗ A4 ಶೀಟ್ ಅಂತಂದ್ರೆ A4 ಶೀಟ್ ಎಷ್ಟಿರುತ್ತೆ ಅಷ್ಟೊಳಗೆ ನಾವು ಡ್ರಾಯಿಂಗ್ ಮಾಡ್ಕೋಬೇಕಲ್ವಾ? ಸೊ ನಮ್ಮ ಪೇಜ್ ವರ್ಕಿಂಗ್ ಸ್ಪೇಸ್ ಏರಿಯಾ ಆಟೋಮೆಟಿಕ್ ಅಷ್ಟಕ್ಕೆ ಸೆಟ್ ಆಗಬೇಕು. ಸೆಟ್ ಆಗಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ಲಿಮಿಟ್ಸ್ ಅಂತ ಟೈಪ್ ಮಾಡಬೇಕು. ಕಮಾಂಡ್ ಲೈನ್ ಅಲ್ಲಿ ಟೈಪ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈ ತರ ಒಂದು ಲಿಮಿಟ್ ಕಾಣುತ್ತೆ. ಲೆಫ್ಟ್ ಕಾರ್ನರ್ ಆಫ್ ಡ್ರಾಯಿಂಗ್ ಏರಿಯಾ 0/0 ಅಂತ ತೋರಿಸುತ್ತೆ. ಎಷ್ಟಂತ ನೀವು ಡಿಫೈನ್ ಮಾಡ್ಬೋದು. 0/0 ಸ್ಪೇಸ್ ಅಲ್ಲಿ ನೀವು ಹಿಂಗೆ ಡಿಫೈನ್ ಮಾಡಿ 420/297 ಅಂತ ಸೆಲೆಕ್ಟ್ ಮಾಡಿದ್ರೆ A3 ಸೈಜ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ಆದ್ಮೇಲೆ ಎಂಟರ್ ಅಂತ ಕ್ಲಿಕ್ ಮಾಡಿದಾಯ್ತು, ಡ್ರಾಯಿಂಗ್ ಪೇಜಿನ ಲಿಮಿಟ್ ಸೆಟ್ ಆದಂಗೆ. ಸೊ ಇಲ್ಲಿ ನಿಮಗೆ ಕಾಮನ್ ಆಗಿ ಒಂದು ಟೇಬಲ್ ಕೊಟ್ಟಿದ್ದೀವಿ ನೋಡಿ. ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್. ಈ ಟೇಬಲ್ ಅಲ್ಲಿ ನೀವು ಯಾವ ಪೇಜ್ನ ಹೇಗೆ ಸೆಟ್ ಮಾಡ್ತೀರಾ ಲಿಮಿಟ್ ಅಲ್ಲಿ ಡ್ರಾಯಿಂಗ್ ಏರಿಯಾನಲ್ಲಿ ಅನ್ನೋದು ಇದು ಎಂ ಅಲ್ಲಿ ಇರುತ್ತೆ. ಎಲ್ಲಾನು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿದೆ ನೋಡಿ A3 ಶೀಟ್ ಅಂದ್ರೆ 420x297, ಅದು A3 ಶೀಟ್. ಇದು ಏನಿದೆ ಲೆಂತ್, ಇದು ಬ್ರೆಡ್ತ್. ಓಕೆ, ಲೆಂತ್ ಅಂದೆ ಹೀಗೆ, ಬ್ರೆಡ್ತ್ ಅಂದೆ ಹೀಗೆ. ಅದೇ ತರ ನೀವು A0 ಅಂತಂದ್ರೆ ಏನು ಬಿಡ್ತಿರ್ಬೇಕು, ಏನು ಹೈಟ್ ಇರ್ಬೇಕು ಅನ್ನೋದು ಕೊಟ್ಟಿದ್ದಾರೆ. ಓಕೆ, ಅಂಡ್ ದೆನ್ ಅದೇ ಎಕ್ಸ್ ಅಂಡ್ ವೈ ಆಕ್ಸಿಸ್ ಗೈಸ್, ವಿಡ್ತ್ ಹೈಟ್ ಅನ್ನೋ ಬದಲು ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಂತ ಇಟ್ಕೊಳ್ಳಿ. ಲೆಂತ್ ಅಂಡ್ ಬ್ರೆಡ್ತ್ ಅಂತ ತಗೋಬಹುದು, ಅಥವಾ ಎಕ್ಸ್ ಅಂಡ್ ವೈ ಆಕ್ಸಿಸ್ ಇಟ್ಕೊಳ್ಳಿ, ಅದು ಬೆಸ್ಟ್. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಇದೆ, ಇಲ್ಲಿ ವೈ ಆಕ್ಸಿಸ್ ಇದೆ. ಎಕ್ಸ್ ಆಕ್ಸಿಸ್ ಏನಿರಬೇಕು, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಫಸ್ಟ್ ಕೊಡೋದು ಎಕ್ಸ್, ಸೆಕೆಂಡ್ ಬರೋದು ವೈ. ಓಕೆ, ಫಸ್ಟ್ ಎಕ್ಸ್ ಆಕ್ಸಿಸ್ ಎಷ್ಟು ಕೊಟ್ಟಿದ್ದಾರೆ, 420 ಕೊಟ್ಟಿದ್ದಾರೆ. ವೈ ಆಕ್ಸಿಸ್ ಬಂದ್ಬಿಟ್ಟು ನಿಮಗೆ 297 ಅಂತಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಆಕ್ಸಿಸ್ 1187 ಅಂತಿದೆ. ಓಕೆ, 1187 ಲೆಂತ್ ಇರುತ್ತೆ, ಅಂದ್ರೆ 841 ವೈ ಸೈಜ್ ಅಷ್ಟಿರುತ್ತೆ. ಸೊ ಈ 0/0 ಅನ್ನೋದನ್ನ ನೀವು ಇಲ್ಲಿ ಡಿಫೈನ್ ಮಾಡ್ಬೇಕಾಗುತ್ತೆ. ಅವಾಗೆ ನಿಮ್ಮ ಪೇಜ್ ಸೆಟ್ ಆಗುತ್ತೆ. A4 ತುಂಬಾ ಸಲ ಕೇಳ್ತಾರೆ, ಈ ನಂಬರ್ ನೆನಪಿರಲಿ, 297/210. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ನಂತರ A3 ಸಹ ನೆನ್ಪಿಟ್ಕೊಳ್ಳಿ, ಅಂಡ್ A2. ಇವು ಮೂರು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 420x297, 594x420, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಅಂಡ್ ದೆನ್ ಪೇಜ್ ಸೆಟಪ್, ಪ್ಲಾಟ್ ಸೆಟಪ್ ಮ್ಯಾನೇಜರ್. ಪೇಜ್ ಸೆಟಪ್ ಹೇಗೆ ಮಾಡ್ತೀರಾ? ಪೇಜ್ ಸೆಟಪ್ ಅಂತ ಕೊಟ್ಟು ಬಿಟ್ರೆ, ಪೇಜ್ ಸೆಟಪ್ ಅಂತ ಕೊಟ್ಮೇಲೆ ನಿಮಗೆ ಆ ಪೇಜ್ ಸೆಟಪ್ ಅಂತ ಕಮಾಂಡ್ ಅದು ಟೈಪ್ ಮಾಡೋದು, ಅಥವಾ ನೀವು ಮೆನ್ಯೂ ಮುಖಾಂತರ ಹೋಗ್ಬೇಕಂದ್ರೆ ಅಪ್ಲಿಕೇಶನ್ ಮೆನ್ಯೂಗೆ ಹೋಗ್ಬೇಕು. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಮೆನ್ಯೂ ಅಂತಿದೆಯಲ್ಲ, ಮೆನ್ಯೂಗೆ ಹೋಗ್ಬೇಕು, ಪ್ರಿಂಟ್ಗೆ ಹೋಗ್ಬೇಕು, ಪೇಜ್ ಸೆಟಪ್ಗೆ ಹೋಗ್ಬೇಕು. ಅವಾಗ ನಿಮ್ಗೆ ಅದರಲ್ಲಿ ಪೇಜ್ ಸೆಟಪ್ ಮ್ಯಾನೇಜರ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನೀವು ಯಾವ್ದನ್ನ ಪೇಜ್ ಬೇಕು ಆ ಪೇಜ್ನ ಸೆಲೆಕ್ಟ್ ಮಾಡ್ಬೋದು. A3 ಮೋನೋ ಬೇಕಾ, A2 ಮೋನೋ ಬೇಕಾ, ಯಾವ ಬೇಕಾ ಪೇಜ್ನ ಸೆಟ್ ಮಾಡ್ಕೋಬಹುದು. ಪ್ಲಾಟ್ ಸೈಜ್ ಸ್ಕೇಲ್ಸ್ ಕೊಡ್ಬೋದು, ಲೇಔಟ್ ಕೊಡ್ಬೋದು, ಪೇಪರ್ ಸೈಜು ಯಾವ್ದಂತನೂ ಸಹ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇವೆಲ್ಲನೂ ಅದರಲ್ಲಿ ಕಾಣುತ್ತೆ. ಬೈ ಡಿಫಾಲ್ಟ್ ಆಗಿ ಇಂಪಾರ್ಟೆಂಟ್ ಪೇಜ್ ಸೆಟಪ್ ಬಂದ್ಬಿಟ್ಟು ಈ ತರ ಇರುತ್ತೆ. ಪ್ರಿಂಟರ್ ಆರ್ ಪ್ಲಾಟ್ ನಿಮ್ಗೆ ಯಾವ ಟೈಪ್ ಬೇಕು, ಡ್ರಾಯಿಂಗ್ ಇಮೇಜ್ ಇಂದ PDF ಗೆ ಕನ್ವರ್ಟ್ ಮಾಡ್ಬೇಕಂತಿದ್ದೀರಾ, ಇದೇ ವೆರಿ ಇಂಪಾರ್ಟೆಂಟ್. ಪ್ರಿಂಟರ್ ಯೂಶುವಲಿ ಎಲ್ಲ PDF ಕನ್ವರ್ಟ್ ಮಾಡ್ಕೊಂತಾರೆ, ಆದ್ಮೇಲೆ ಪ್ರಿಂಟ್ ಕೊಟ್ಕೋತಾರೆ. ಓಕೆ, ಪೇಪರ್ ಸೈಜು ಸಹ ISO A3 ಅಂತ ಇರುತ್ತೆ. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ ಆರ್ಗನೈಸೇಷನ್ ಯೂನಿಟ್. ನೆನಪಿರ್ಲಿ, A3 ಅಂತಂದ್ರೆ ನಾವು ಈಗ ನೋಡಿದ್ವಲ್ಲ ಅದೇ ಸೇಮ್ ಸೈಜ್, 420x297 and plot area layout, and then pay plot scale 1:1, plot style monochrome .cw. ಇದೊಂದು ಬ್ಲಾಕ್ ಅಂಡ್ ವೈಟ್ ಅಂತ ಹೇಳ್ಬಿಟ್ಟು ನಿಮಗೆ ಕಲರಿಂಗ್ ಫಾರ್ಮೆಟ್ ಅನ್ನೋದು.
ಓಕೆ. ಡೈಮೆನ್ಷನ್ ಸ್ಟೈಲ್ ಸೆಟಪ್ ಹೇಗೆ ಮಾಡ್ತೀರಾ? ಡಿಮ್ ಸ್ಟೈಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ನಿಮಗೆ ಡಿಮ್ ಸ್ಟೈಲ್ ಏನು ಅನ್ನೋದು ನೀವು ಸೆಲೆಕ್ಟ್ ಮಾಡಬೇಕು. ಟೆಸ್ಟ್ ಹೈಟ್ ಎಷ್ಟು ಇರಬೇಕು. ಡಿಮ್ ಸ್ಟೈಲ್ ಅಂದೇನು, ಈಗ ಇಲ್ಲಿ ನಂಬರ್ ಕಾಣ್ತಾ ಇದಲ್ಲ, ಈ ನಂಬರ್ ಟೆಕ್ಸ್ಟ್ ಫಾರ್ಮ್ಯಾಟ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಯಾವ ಕಲರಲ್ಲಿ ಇರಬೇಕು, ಆ ನಂಬರ್ ಬಂದ್ಬಿಟ್ಟು ಯಾವ ಕಲರಲ್ಲಿ ಬರಬೇಕು. ಇದೊಂದೇ ನಂಬರ್ ಅಲ್ಲ, ಈ ಡೈಮೆನ್ಷನ್ ಇದೆ, ಈ ಡೈಮೆನ್ಷನ್ ಕಂಪ್ಲೀಟ್ ನಿಮಗೊಂದು ಕಲರ್ ಇರ್ಬೋದು, ಟೆಕ್ಸ್ಟ್ ಹೈಟ್ ಇರ್ಬೋದು. ಈ ಟೆಕ್ಸ್ಟ್ ಹೈಟು, ಈ ಟೆಕ್ಸ್ಟ್ ಇದೆಲ್ಲ, ಇದನ್ನ ಟೆಕ್ಸ್ಟ್ ಇದೆ, ನಂಬರ್ ಬಂದ್ಬಿಟ್ಟು ಒಂದು ಟೆಕ್ಸ್ಟ್ ಅಲ್ವಾ. ಆ ಟೆಕ್ಸ್ಟ್ಗೆ ನೀವು ಡೈಮೆನ್ಷನ್ಸ್ ಸ್ಟೈಲ್ ಕೊಡ್ಬೋದು. ಈ ಹೈಟ್ ಎಷ್ಟಿರಬೇಕು, ಡೈಮೆನ್ಷನ್ ಹೈಟ್ ಯೂಶುವಲ್ ಆಗಿ ಸ್ಟ್ಯಾಂಡರ್ಡ್ ಸೈಜ್ 2.5 mm ಇರುತ್ತೆ. ಏನು ಹೈಟ್ ನೆನಪಿರಲಿ, 2.5 mm ಡ್ರಾಯಿಂಗ್ ಅಲ್ಲಿ 2.5 mm ಕೊಟ್ರೆ ಬೈ ಡಿಫಾಲ್ಟ್ ಆಗಿ ಇದು ಸ್ಟ್ಯಾಂಡರ್ಡ್ ಸೈಜ್ ಲಿಮಿಟ್. ಯಾರೋ ಸೈಜ್, ಯಾರೋ ಒಂದು ಯಾವುದು ಇಲ್ಲಿದೆ ನೋಡಿ, ಈ ಯಾರೋ ಇದೆಲ್ಲ, ಈ ಯಾರೋ ಇಲ್ಲಿ ಕಾಣ್ತದೆ ನೋಡಿ, ಈ ಯಾರೋ ಸೈಜ್ ಬಂದ್ಬಿಟ್ಟು ನಿಮಗೆ 2.5 mm ಇರುತ್ತೆ. ಆಫ್ಸೆಟ್ ಫ್ರಮ್ ಆಬ್ಜೆಕ್ಟ್ 1 mm. ಆಫ್ಸೆಟ್ ಫ್ರಮ್ ಆಬ್ಜೆಕ್ಟ್ ಅಂದೇನು, ಈ ಲೈನ್ ಇದೆಲ್ಲ, ಲೈನಿಂದ ಎಷ್ಟು ದೂರದಲ್ಲಿ ಇರಬೇಕು ಅನ್ನೋದು ಆಫ್ಸೆಟ್. ಡೈಮೆನ್ಷನ್ ಲೈನ್ ಗ್ಯಾಪು, ಓಕೆ, ಈ ಲೈನ್ ಇದೆಲ್ಲ, ಈ ಲೈನ್ ಗ್ಯಾಪ್ ಎಷ್ಟಿರಬೇಕು ಅನ್ನೋದು, ಮತ್ತೆ ಎಕ್ಸ್ಟೆನ್ಷನ್ ಲೈನ್ ಆಫ್ಸೆಟ್, ಇವೆಲ್ಲ ಒಂದು ಆಫ್ಸೆಟ್, ಎಲ್ಲಾನು ಒಂದೊಂದೇನು MM ಅಂತ ಇರುತ್ತೆ. ನಂತರ ಟೆಕ್ಸ್ಟ್ ಸ್ಟೈಲು ಸಹ ಕೊಡ್ಬೋದು. ನಾವೇನು ಟೆಕ್ಸ್ಟ್ ಟೈಪ್ ಮಾಡ್ತೀವಲ್ಲ, ಆ ಟೆಕ್ಸ್ಟ್ ಇದು ನಂಬರ್ ಆಯಿತು, ಇದು ಡೈಮೆನ್ಷನ್ಗೆ ಸ್ಟೈಲ್. ನೀವು ಟೆಕ್ಸ್ಟ್ ಬರೀತಿರಲ್ಲ, ಆ ಟೆಕ್ಸ್ಟ್ ಸ್ಟೈಲ್ನು ಸಹ ಕೊಡ್ಬೋದು. ಅದು ಸ್ಟೈಲ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಯಾವ ಫಾರ್ಮ್ಯಾಟ್ ಬೇಕು, ಯಾವುದು ನಿಮಗೆ ರೊಮಾನಿಯನ್ ಬೇಕಾ, ಇಲ್ಲ ಯಾವುದೋ ಒಂದು ಸ್ಟೈಲ್ ಬೇಕಂದ್ರೆ ಆ ಸ್ಟೈಲ್ ಸೆಲೆಕ್ಟ್ ಮಾಡ್ಕೋಬೋದು. ಬೋಲ್ಡ್ ಬೇಕಾ, ಬೋಲ್ಡು, ಹೈಟು, ವಿಡ್ತು ಇದೆಲ್ಲಾನು ಸಹ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ ಟೈಪ್ ಆಫ್ ಸ್ಟೈಲ್ಸ್ ಇರುತ್ತೆ, ಆ ಸ್ಟೈಲ್ಸ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ ನಾನು ಮಲ್ಟಿ ಟೆಕ್ಸ್ಟ್ ಸಿಂಗಲ್ ಟೆಕ್ಸ್ಟ್ ಅಂದಿದ್ದಲ್ಲ, ಅಲ್ಲಿ ಇದು ಶಾರ್ಟ್ ಕಟ್ ಇದು. ಟಿ ಅಂತ ಸಿಂಗಲ್ ಟೆಕ್ಸ್ಟ್, ಎಂ